ಕೆಆರ್ ನಗರದ ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಭವಾನಿ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಹೈಕೋರ್ಟ್ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದೆ ಎಸ್ಐಟಿ. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಇವತ್ತು ಭವಾನಿ ಅವರ ಅರ್ಜಿ ಬರುತ್ತೆ, ಅವರಿಗೆ ಬೇಲ್ ಕೊಡೋದು ಅಥವಾ ಬೇಡ ಅಂತ. ಸುಪ್ರೀಂನಲ್ಲಿ ಜಾಮೀನು ಆದೇಶ ರದ್ದಾಯಿತು ಅಂದ್ಕೊಳ್ಳಿ, ಭವಾನಿ ರೇವಣ್ಣ ಅವ್ರಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆ. ಇಡೀ ಕುಟುಂಬಕ್ಕೆ ಅದು ಯಾರು ಕೆಟ್ಟ ಕಣ್ಣು ಬಿದ್ದಿದೆಯೋ ಏನೋ ಗೊತ್ತಿಲ್ಲ, ಅಥವಾ ಯಾವ ಕೆಟ್ಟ ಸಮಯ ನಡೀತಾ ಇದೆಯೋ ಗೊತ್ತಿಲ್ಲ. ಗಂಡ ಹೆಂಡತಿ ಮಕ್ಕಳು ಒಬ್ಬರಾದ್ಮೇಲೆ ಒಬ್ರು ಈ ಪ್ರಕರಣದಲ್ಲಿ ಸಿಗಾಕೊಳ್ತಲೇ ಇದ್ದಾರೆ. ಇದೀಗ ಭವಾನಿ ರೇವಣ್ಣ ಅವರ ಜಾಮೀನು ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಿರ್ಧಾರ ಆಗುತ್ತೆ. ಈಗ ಹೈಕೋರ್ಟ್ ಅವರಿಗೆ ಜಾಮೀನನ್ನು ಕೊಟ್ಟಿತ್ತು, ಅದನ್ನು ಪ್ರಶ್ನಿಸಿ SIT ಅಗೈನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಇವತ್ತು ಆ ಅರ್ಜಿ ವಿಚಾರಣೆಗೆ ಬರುತ್ತೆ. ಸುಪ್ರೀಂನಲ್ಲಿ ಏನು ತೀರ್ಪು ಬರುತ್ತೆ, ತೀರ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಜಾಮೀನು ಕೊಡ್ಬೋದಾ ಅಥವಾ ಇಲ್ವಾ, ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ಇತ್ಯರ್ಥ ಆಗುತ್ತೆ. ಜಾಮೀನು ಸಿಗಲಿಲ್ಲ ಅಂದರೆ SIT ಮುಲಾಜೆ ನೋಡಲ್ಲ, ವಿಚಾರಣೆಗೆ ಅವ್ರನ್ನ ಅರೆಸ್ಟ್ ಮಾಡ್ಕೊಳ್ಳುತ್ತೆ. ಈಗ ಆಲ್ರೆಡಿ ಇಬ್ಬರು ಮಕ್ಕಳು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ತನಿಖೆಯನ್ನು ಮುಗಿಸ್ಕೊಂಡು ಭವಾನಿ ರೇವಣ್ಣ ಅವರು ಕೂಡ ಈಗ SITಯ ವಶಕ್ಕೆ ಹೋಗುವ ಸಾಧ್ಯತೆ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇತ್ಯರ್ಥ ಆಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಭವಾನಿ ರೇವಣ್ಣ ಅವರು ಈ ಒಂದು ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಸ್ಥಾನದಲ್ಲಿದ್ದಾರೆ. ಅವರ ವಿಚಾರಣೆಗೆ ಅಂತ ನೋಟಿಸ್ ಕೊಟ್ಟಿತ್ತು. ಆರಂಭದಲ್ಲಿ ಅವರು ತಪ್ಪಿಸ್ಕೊಳ್ತಾ ಇದ್ರು, ಅದಾದಮೇಲೆ ಜಾಮೀನಿಗೆ ಅರ್ಜಿ ಹಾಕಿದ್ರು, ಜಾಮೀನು ಕೂಡ ಸಿಕ್ಕಿತ್ತು, ಬೇಲ್ ಸಿಕ್ಕಿತ್ತು. ಆದರೆ SIT ಆ ಬೇಲನ್ನು ಒಂದು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ.